ಕೃಷಿ ಕಾಯ್ದೆ ಹೋರಾಟದಲ್ಲಿ ಮಾಡಿದವರಿಗೆ ಬೇಕು ಪರಿಹಾರ, ರೈತರ ಮೇಲಿನ ದೂರುಗಳನ್ನು ಹಿಂಪಡೆಯಿರಿ. ರೈತ ಮುಖಂಡರಿಂದ ನಡೆಯಿತು ಪ್ರೊಟೆಸ್ಟ್. ದಲಿತನ ಮೇಲಿನ ದೌರ್ಜನ್ಯ ಖಂಡನೀಯ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿದವರನ್ನ ಬಂಧಿಸಿ. ದಲಿತ ಪರ ಹಾಗೂ ವಿವಿಧ ಸಂಘಟನೆಗಳಿಂದ ಪಟ್ಟಣ ಬಂದ್ ಮಾಡಿ ಪ್ರತಿಭಟನೆ. ಮುರಾರ್ಜಿ ಶಾಲೆಯ ವಸತಿ ನಿಲಯದಲ್ಲಿ ಕಳಪೆ ಆಹಾರ ವಿತರಣೆ, 30ಕ್ಕೂ ಅಧಿಕ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲು. ಸಿಬ್ಬಂದಿಯ ಜಾಗರೂಕತೆಯೇ ಕಾರಣವೆಂದ ಪೋಷಕರು. ಬಿಜೆಪಿ ಮಹಾಸುಳ್ಳಿನ ಪಕ್ಷ, ಚುನಾವಣೆಯಲ್ಲಿ ಮನ್ನಣೆ ನೀಡಿದರೆ ದೇಶ ಮತ್ತು ರಾಜ್ಯಕ್ಕೆ ಭವಿಷ್ಯವಿಲ್ಲ. ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಕಿಡಿ. ವಿದ್ಯುತ್ ಸಂಪರ್ಕದಿಂದ ವಂಚಿತಗೊಂಡ ಗ್ರಾಮ, ವರ್ಷಗಳೇ ಕಳೆದರೂ ಬರ್ತಿಲ್ಲ ಕರೆಂಟ್. ವಿದ್ಯುತ್ ಸಂಪರ್ಕ ಕಲ್ಪಿಸಲು ಗ್ರಾಮಸ್ಥರ ಒತ್ತಾಯ. S9 ಟಿವಿ ಬುಲೆಟಿನ್ಗೆ ಸ್ವಾಗತ. ನಾನು ವಿದ್ಯಾಶ್ರೀ ಪೂಜಾರ್. ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆ ವಿರುದ್ಧ ಸುಮಾರು 1 ವರ್ಷದಿಂದ ರೈತರು ದೇಶದ ತುಂಬಾ ಹೋರಾಟ ನಡೆಸಿದ್ದಾರೆ. ಹೋರಾಟದಲ್ಲಿ ಮಾಡಿದ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಪರಿಹಾರ ನೀಡಿ ರೈತರ ಮೇಲಿರುವ ಕೃಷಿ ಕಾಯ್ದೆಯ ವಿರುದ್ಧ ದೂರುಗಳನ್ನು ಹಿಂಪಡೆದು ಅದರ ಅಧಿಕೃತ ಆದೇಶಗಳನ್ನು ಲಿಖಿತ ರೂಪದಲ್ಲಿ ನೀಡಬೇಕು. ರೈತರು ತಮ್ಮ ಬೆಳೆ ನಂಬಿ ಪಡೆದಿರುವ ಸಾಲವನ್ನ ಸರ್ಕಾರ ಮನ್ನಾ ಮಾಡಬೇಕು ಎಂದು ಇನ್ನೂ ಅನೇಕ ವಿವಿಧ ಬೇಡಿಕೆಗಳನ್ನು ನೆರವೇರಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮುಖಂಡರು ರಾಯಬಾಗದಲ್ಲಿ ಪ್ರತಿಭಟನೆಯನ್ನ ಕೈಗೊಂಡಿದ್ರು. ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆ ವಿರುದ್ಧ ಸುಮಾರು 1 ವರ್ಷದಿಂದ ರೈತರು ದೇಶದ ತುಂಬಾ ಹೋರಾಟ ನಡೆಸಿ ಹೋರಾಟದಲ್ಲಿ ಮಾಡಿದ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಪರಿಹಾರ ನೀಡಿ ರೈತರ ಮೇಲಿರುವ ಕೃಷಿ ಕಾಯ್ದೆಯ ವಿರುದ್ಧ ದೂರುಗಳನ್ನು ಹಿಂಪಡೆದು ಅದರ ಅಧಿಕೃತ ಆದೇಶಗಳನ್ನು ಲಿಖಿತ ರೂಪದಲ್ಲಿ ನೀಡಬೇಕು. ನಂತರ ರಾಜ್ಯ ಸರ್ಕಾರವು ರೈತರ ಮೋಟಾರ್ ಪಂಪ್ಸೆಟ್ಗೆ ಮೀಟರ್ ಅಳವಡಿಸಿದ್ದು ಅದನ್ನು ರದ್ದುಗೊಳಿಸಬೇಕು. ಕೆಇಬಿಯಲ್ಲಿ ಆಗುತ್ತಿರುವ ಭ್ರಷ್ಟಾಚಾರಗಳನ್ನು ನಿರ್ಮೂಲನೆ ಮಾಡಬೇಕು. ರೈತರು ತಮ್ಮ ಬೆಳೆ ನಂಬಿ ಪಡೆದಿರುವ ಸಾಲವನ್ನು ಸರ್ಕಾರ ಮನ್ನಾ ಮಾಡಬೇಕು ಎಂದು ಸಮಸ್ತ ರೈತರ ಬೇಡಿಕೆಯಾಗಿದ್ದು ಅದನ್ನು ತಕ್ಷಣ ಪರಿಹರಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಸಂಚಾಲಕರು ಗಣೇಶ ಎಳ್ಗೇರ್, ಜಿಲ್ಲಾ ಅಧ್ಯಕ್ಷ ಸತ್ಯಪ್ಪ ಮಲ್ಲಾಪುರೆ, ಜಿಲ್ಲಾ ವಕ್ತಾರರು ತ್ಯಾಗರಾಜ ಕದಮ, ರಾಯಬಾಗ ತಾಲೂಕು ಅಧ್ಯಕ್ಷ ರವಿ ಪಟಗೇರ್, ಅಥಣಿ ತಾಲೂಕು ಅಧ್ಯಕ್ಷ ಮಹದೇವ ಮಡಿವಾಳ ಅನೇಕ ರೈತ ಮುಖಂಡರು ಪಾಲ್ಗೊಂಡಿದ್ದರು. ನೈತಿಕ ಹೊಣೆ ಹೊತ್ತು ರೈತರಿಗೆ ಅನ್ಯಾಯ ಮಾಡಿದ್ವಿ, ರೈತರು ಕೊಲೆ ಮಾಡಿದ್ದೀನಿ ನೀಡಬೇಕು. ಅದರ ಜೊತೆಗೇನೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಈ ರೈತರ ಹೋರಾಟ ಮಾಡತಕ್ಕಂಥ ನಮ್ಮ ರೈತರಿಗೆ ಯಾವ್ಯಾವ ಮೊಕದ್ದಮೆಗಳ ಹೊಡೆದಿರಲ್ಲ ಅವೆಲ್ಲ ಮೊಕದ್ದಮೆಗಳು ಹಿಂತಕ್ಕಬೇಕು. ಒಂದು ಅದರ ಜೊತೆಗೆ ಪರ್ಯಾಯ ಬರ್ರಿ ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕಿನ ಕಿಲಾರಹಟ್ಟಿ ಗ್ರಾಮದ ದಲಿತ ಬೈಲಪ್ಪನನ್ನ ವಿದ್ಯುತ್ ಕಂಬಕ್ಕೆ ಕಟ್ಟಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ದಲಿತ ಪರ ಹಾಗೂ ವಿವಿಧ ಸಂಘಟನೆಗಳು ಪಟ್ಟಣ ಬಂದ್ ಮಾಡಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದರು. ಅಲ್ಲದೆ ವಿವಿಧ ಸಂಘಟನೆಗಳು ಪಟ್ಟಣದಿಂದ ಡಿವೈಎಸ್ಪಿ ಕಚೇರಿಯವರೆಗೆ ಪ್ರಮುಖ ಬೀದಿಗಳ ಮೂಲಕ ಪ್ರತಿಭಟನೆ ಮೆರವಣಿಗೆಯನ್ನ ನಡೆಸಿದರು. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಕಿಲ್ಲಾರಹಟ್ಟಿ ಗ್ರಾಮದ ದಲಿತ ಬೈಲಪ್ಪನನ್ನ ವಿದ್ಯುತ್ ಕಂಬಕ್ಕೆ ಕಟ್ಟಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ದಲಿತ ಪರ ಹಾಗೂ ವಿವಿಧ ಸಂಘಟನೆಗಳು ಪಟ್ಟಣ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಿದರು.
ವಿವಿಧ ಸಂಘಟನೆಗಳು ಪಟ್ಟಣದ ಡಿವೈಎಸ್ಪಿ ಕಚೇರಿಯಿಂದ ಪ್ರಮುಖ ಬೀದಿಗಳ ಮೂಲಕ ಪ್ರತಿಭಟನೆ ಮೆರವಣಿಗೆ ನಡೆಯಿತು. ಕಿಲ್ಲಾರಹಟ್ಟಿ ಪ್ರಕರಣದ ಎಲ್ಲಾ ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ನೀಡಬೇಕು ಅಂತ ಒತ್ತಾಯಿಸಿದ್ರು. ದಲಿತ ಪರ ಹಾಗೂ ವಿವಿಧ ಸಂಘಟನೆಗಳು ಸೇರಿ ಪಟ್ಟಣದಲ್ಲಿ ಬಂದ್ ಕರೆ ನೀಡಿರೋ ಹಿನ್ನೆಲೆಯಲ್ಲಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಬಂದ್ ಮಾಡಲಾಗಿತ್ತು. ಬಸವರಾಜನೂರು S9 TV ಲಿಂಗಸ್ಕೂರು. ಕುಷ್ಟಗಿ ತಾಲೂಕಿನ ನಿಡಶೇಷಿಯ ಮುರಾರ್ಜಿ ಶಾಲೆಯ ವಸತಿ ನಿಲಯದಲ್ಲಿ ಕಳಪೆ ಉಪಹಾರ ಸೇವಿಸಿ 30ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡ ಘಟನೆ ನಡೆದು ಆತಂಕ ಸೃಷ್ಟಿಯಾಗಿದೆ. ಬೆಳಗ್ಗೆ ಉಪಹಾರವಾಗಿ ಇಡ್ಲಿ ಸೇವಿಸಿದ ಮಕ್ಕಳು ಕೆಲ ಹೊತ್ತಿನಲ್ಲಿ ತಲೆ ಸುತ್ತು ಹಾಗೂ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ತಕ್ಷಣ ಎಚ್ಚೆತ್ತುಕೊಂಡ ಸಿಬ್ಬಂದಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳೇ ಇದಕ್ಕೆ ಕಾರಣ ಎಂದು ತಿಳಿದು ಬಂದಿದ್ದು, ಸಿಬ್ಬಂದಿಯ ಜಾಗರೂಕತೆಯಿಂದಲೇ ಮಕ್ಕಳಿಗೆ ಈ ಸ್ಥಿತಿ ಉಂಟಾಗಿದೆ ಎಂದು ಆರೋಪ ಕೇಳಿಬರ್ತಿದೆ. ಮೊರಾರ್ಜಿ ವಸತಿ ನಿಲಯದಲ್ಲಿ ಕಳಪೆ ಗುಣಮಟ್ಟದ ಉಪಹಾರ ಸೇವಿಸಿ 30ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ತಾಲೂಕಿನ ನಿಡಶೇಸಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಳಪೆ ಉಪಹಾರ ಸೇವಿಸಿ 30ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡ ಘಟನೆ ನಡೆದಿದೆ. ಇದು ಆತಂಕ ಸೃಷ್ಟಿ ಮಾಡಿದೆ. ಬೆಳಗ್ಗೆ ಉಪಹಾರವಾಗಿ ಇಡ್ಲಿ ಸೇವಿಸಿದ ಮಕ್ಕಳು ಕೆಲ ಹೊತ್ತಿನಲ್ಲಿ ತಲೆಸುತ್ತು ಮತ್ತು ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ತಕ್ಷಣ ತಡ ಮಾಡದೆ ಕೂಡಲೇ ಎಚ್ಚೆತ್ತುಕೊಂಡ ಸಿಬ್ಬಂದಿ ತಾಲೂಕಿನ ಸರ್ಕಾರಿ ದವಾಖಾನೆಗೆ ಸುಮಾರು 20ಕ್ಕೂ ಹೆಚ್ಚು ಮಕ್ಕಳನ್ನ ಕರೆದೊಯ್ದಿದ್ದಾರೆ. ಮೇಲ್ನೋಟಕ್ಕೆ ಇದು ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳು ಇದಕ್ಕೆ ಕಾರಣ ಅಂತ ತಿಳಿದು ಬಂದಿದೆ. ಇಲ್ಲಿಯ ಸಿಬ್ಬಂದಿಯ ಅಜಾಗರೂಕತೆಯಿಂದಲೇ ಮಕ್ಕಳಿಗೆ ಈ ಸ್ಥಿತಿ ಉಂಟಾಗಿದೆ. ಅಸಲಿಗೆ ಒಂದು ಅರ್ಥ ಆಗ್ತಿಲ್ಲ. ಎಲ್ಲಿ ಕಡಿಮೆ ಗುಣಮಟ್ಟದ ಪದಾರ್ಥಗಳನ್ನ ನಾವು ನಮ್ಮ ಮಕ್ಕಳಿಗೆ ಯಾವ ಪರಿಸ್ಥಿತಿ ಬಂದೊದಗಿದೆ ಅಂತ ನಮ್ಮ ಮೊರಾರ್ಜಿ ಶಾಲೆಗೆ ರಾಜ್ಯದಲ್ಲಿ ಪದೇ ಪದೇ ಈ ರೀತಿಯ ಸಮಸ್ಯೆಗಳು ಮಕ್ಕಳ ಮೇಲೆ ಮರುಕಳಿಸ್ತಾನೆ ಇದ್ರೆ ಹೇಗೆ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಎಚ್ಚರಿಕೆ ಕ್ರಮ ವಹಿಸಬೇಕು. ಇನ್ನು ಮುಂದೆಯಾದರೂ ಈ ರೀತಿಯಾದಂತಹ ಯಾವುದೇ ದುರ್ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕು. ಸದರಿ ವಿದ್ಯಾರ್ಥಿಗಳಿಗೆ ಸಕಾಲಕ್ಕೆ ಚಿಕಿತ್ಸೆ ಸಿಗದಿದ್ದರಿಂದ ಅಪಾಯದಿಂದ ಅಪಾರಾಗಿದ್ದಾರೆ. ಈ ವಸತಿ ನಿಲಯದಲ್ಲಿ ವಾರ್ಡನ್ ಇಲ್ಲದಿರುವ ಹಿನ್ನೆಲೆಯಲ್ಲಿ ಪ್ರಾಚಾರ್ಯ ವಿಜಯಕುಮಾರ್ ದೊಡ್ಡಮನಿ ಅವರೇ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಆದರೆ ಇವರಿಗೆ ಅಡುಗೆ ಸಿಬ್ಬಂದಿಯ ಸಹಕಾರ ತೋರಿರೋದೇ ಈ ದುರ್ಘಟನೆಗೆ ಕಾರಣ ಎನ್ನಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ತಾಲೂಕು ವೈದ್ಯಾಧಿಕಾರಿ ಆನಂದ ಗೋಟೂರು, ತಹಸೀಲ್ದಾರ್ ಎಂ ಸಿದ್ದೇಶ ಭೇಟಿ ನೀಡಿ ವಿದ್ಯಾರ್ಥಿಗಳು ಸೇವಿಸಿದ್ದ ಆಹಾರದ ಮಾದರಿ ಸಂಗ್ರಹಿಸಿದ್ದಾರೆ. ಚುನಾವಣೆ ಪ್ರಚಾರದ ಸಮಯದಲ್ಲಿ ಭಾಗವಹಿಸಿದ್ದ ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಈ ವಿಷಯದ ಗಂಭೀರತೆ ತಿಳಿದು ಸಭೆಯಿಂದ ನೇರವಾಗಿ ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದ್ದಾರೆ. ಆತಂಕ ಪಡುವ ಅಗತ್ಯವಿಲ್ಲ. ಈ ಪ್ರಕರಣದಲ್ಲಿ ನಿಷ್ಕಾಳಜಿ ತೋರಿದ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡುವುದಾಗಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್, ಯುವ ನಾಯಕ ದೊಡ್ಡ ಬಸವನಗೌಡ ಪಾಟೀಲ್ ಬಯ್ಯಾಪುರು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆ ಮಹೇಶ್, ಪುರಸಭೆ ಅಧ್ಯಕ್ಷ ಗಂಗಾಧರ ಸ್ವಾಮಿ ಹಿರೇಮಠ, ಪಿಎಸ್ಐ ತಿಮ್ಮಣ್ಣ ನಾಯಕ ಮತ್ತಿತರರು ಭೇಟಿ ನೀಡಿ ವಿದ್ಯಾರ್ಥಿಗಳ ಯೋಗಕ್ಷೇಮ ವಿಚಾರಿಸಿದ್ರು. ಬಿಎಸ್ಸಿ ಮಾಲ್ಗತ್ತಿ S9 TV ಕುಷ್ಟಗಿ. ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಯಚೂರು ಕೊಪ್ಪಳ ವಿಧಾನ ಪರಿಷತ್ ಚುನಾವಣೆ 2021ರ ಪೂರ್ವಭಾವಿ ಸಭೆ ಮತ್ತು ಚುನಾವಣೆಯ ಪ್ರಚಾರ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಬಿಜೆಪಿ ಮಹಾ ಸುಳ್ಳಿನ ಪಕ್ಷ, ಇದಕ್ಕೆ ಚುನಾವಣೆ ಮನ್ನಣೆ ನೀಡಿದರೆ ದೇಶ ಮತ್ತು ರಾಜ್ಯಕ್ಕೆ ಭವಿಷ್ಯವಿಲ್ಲ ಎಂದು ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಬಿಜೆಪಿ ಆಡಳಿತದ ವಿರುದ್ಧ ಹರಿಹಾಯ್ದರು. ರವಿವಾರದಂದು ಕುಷ್ಟಗಿ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಯಚೂರು ಕೊಪ್ಪಳ ವಿಧಾನ ಪರಿಷತ್ ಚುನಾವಣೆ 2021ರ ಪೂರ್ವಭಾವಿ ಸಭೆ ಮತ್ತು ಚುನಾವಣೆಯ ಪ್ರಚಾರ ಸಭೆ ನಡೆಸಲಾಯಿತು. ಸಂದರ್ಭದಲ್ಲಿ ಮಾತನಾಡಿದ ಬಸವರಾಜ ರಾಯರೆಡ್ಡಿ ಅವರು, ಬಿಜೆಪಿ ಮಹಾ ಸುಳ್ಳಿನ ಪಕ್ಷ, ಇದಕ್ಕೆ ಚುನಾವಣೆ ಮನ್ನಣೆ ನೀಡಿದರೆ ದೇಶ ಮತ್ತು ರಾಜ್ಯಕ್ಕೆ ಭವಿಷ್ಯವಿಲ್ಲ ಎಂದು ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದರು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದಾರೆ. ಸುಳ್ಳು ಮೊನ್ನೆ ಮುಖ್ಯಮಂತ್ರಿಯಿಂದ ಸುಳ್ಳು ಹೇಳಿಸಿದ್ರ, ಮುಖ್ಯಮಂತ್ರಿ ಹೇಳಿದ್ದು ರೆಕಾರ್ಡ್ ಇದೆ ಬೇಕಾದ್ರೆ ನನ್ನಿಂದ ಸುಳ್ಳು ಹೇಳಿಸ್ಬಾರ್ದ್ರಪ್ಪ ಅಂತ. ಯಾಕಂದ್ರೆ ಸುಳ್ಳು ಹೇಳಬಾರ್ದ್ರಿ. ಯಾವಾಗಲೂ ನೀರಾವರಿ ಆಗ್ತದೆ, ಖಂಡಿತವಾಗಿ ಆಗ್ತದೆ. ಅದಕ್ಕೆ ಚಾಲನೆ ಕೊಟ್ಟದ್ದು ಸಿದ್ದರಾಮಯ್ಯ ಸರ್ಕಾರ ನೆನ್ಪಿಟ್ಕೊಂಡು. ಕೊಡ್ತೀನಿ ಯಾವ ವರ್ಷ ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ಹೇಳಿ ನಾವ್ ಎಚ್ಚೆಟ್ ಕೊಟ್ಟಿದ್ವಿ. ಇಲ್ಲೋದ್ರೆ ಕಲಾಲ್ ಬಂಡಿಯವರಿಗೆ ಪೈಪ್ ಬರ್ಲಿಕ್ಕೆ ಸಾಧ್ಯನಾ? ಅವತ್ತು ಫೌಂಡೇಶನ್ ಹಾಕಿದ್ರು ಹೊರಟೋದ್ರು. ಯಾರು ನಿಮ್ಮ ಜಗದೀಶ್ ಶೆಟ್ಟರು. ಮುಂದೆ ಬಂದಂತ ಸರ್ಕಾರ ಯಾವುದು? ಸಿದ್ದರಾಮಯ್ಯ. ಮತ್ತೆ ಸಿದ್ದರಾಮಯ್ಯ ಹಣ ಕೊಡಿದ್ರೆ ಅದು ಕಾಲುವೆ ಹಾಕತ್ತ. ಆದ್ರೆ ನೀರಾವರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಆಫ್ ದ ಸುಪ್ರೀಂ ಕೋರ್ಟ್ ಸ್ಟೇ. ಈಗ ಅದನ್ನ ಬೇಗನೆ ತೆಗೀರಪ್ಪ ಅಂದ್ರೆ ತೆಗೆಯುತ್ತಾ ಇರಲಿಲ್ಲ ಪ್ರಧಾನಮಂತ್ರಿ. ನಾನು ಎಷ್ಟು ಬಾರಿ ಹೇಳಿದೆ, ನಾನು ಸುಪ್ರೀಂ ಕೋರ್ಟ್ ನಲ್ಲಿ ಇಂಪೀಡ್ಮೆಂಟ್ ಹಾಕಿದ್ದೇನೆ. ಯಾರು ಬೇಕಾದ್ರೂ ಹಾಕ್ಬೋದು, ಆದ್ರೆ ರಾಜ್ಯ ಸರ್ಕಾರದ ಕನ್ಸಿಡರ್ ಮಾಡ್ತಾರೆ ಹೊರತು ನಾವು ಮಾಡಿದ್ ಮಾಡಕ್ಕಾಗಲ್ಲ. ಆದ್ರೆ ಸುಮ್ಮನೆ ಒತ್ತಾಯ ಮಾಡ್ಲಿಕ್ಕೆ ಹಾಕಿರ್ಬೋದು ನಾವು. ಇದನ್ನ ದಯಮಾಡಿ ತಿಳ್ಕೊಂಡ್ರಿ. ಮುಂದೆ ಸಿದ್ದರಾಮಯ್ಯನವರು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರ ಅಲ್ಲಿ ಒತ್ತಾಯ ಮಾಡಿ ಇದನ್ನ ನೀವು ನೀರು ಅವರನ್ನ ಮಾಡ್ಲಿಕ್ಕೆ
ನಮ್ಗೆ ಅನುಕೂಲತೆ ಮಾಡಿಕೊಡ್ರಿ ಅಂತ ಹೇಳಿ ಕೇಂದ್ರ ಸರ್ಕಾರ ಇವ್ರು ಯಾರು ಕೇಳಲಿಕ್ಕೆ ತಯಾರಿಲ್ಲ. ಸುಮ್ಮನೆ ಯಡಿಯೂರಪ್ಪ ಬಿಡ್ತಾರೆ ಭಾಷಣ, 1 ಲಕ್ಷ ಕೋಟಿ ತಂದು ಬಿಡ್ತೀವಿ ಕೈಕಾಲಿಟ್ಟು. ಏನ್ ಹಿಂಗೆಲ್ಲ ಮಾತಾಡೋದು? ಅದಕ್ಕೆ ಇವರಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಲ್ಲ. ಇವತ್ತು ಕುಷ್ಟಗಿಗೆ ಏನಾದರೂ ಅಭಿವೃದ್ಧಿ ಆಗಿದ್ರೆ ಅದು ಕಾಂಗ್ರೆಸ್ನಿಂದ ಆಗಿದೆ, ಅಮರೇಗೌಡ ಪಾಟೀಲ್ನಿಂದ ಆಗಿದೆ, ನಾನು MP ಇದ್ದಾಗ ಆಗಿದೆ. ಎಲ್ಲ ಕೆಲಸಗಳೆಲ್ಲ ನಾವು ಯಾರ್ಯಾರು ಯಾವಾಗ ಮಾಡಿದ್ದೀವಿ ಇವೆಲ್ಲ ಹೇಳ್ತಾ ಹೋಗ್ತಾರೆ ಅಷ್ಟೇ, ಎಲ್ಲ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಇವೆಲ್ಲವನ್ನ ತಿಳ್ಕೊಂಡ್ರಿ. ಇನ್ನು ಮಾತಾಡೋದು ಬಹಳಷ್ಟಿದೆ, ಒಂದ್ ದಿವಸ ಮಾತಾಡೋಣ. ಆದ್ರೆ ಈ ಕೆಲವೊಂದು ವಿಚಾರಗಳನ್ನ ನಿಮಗೆ ಯಾಕೆ ಹೇಳ್ತಾರೆ ಅಂದ್ರೆ ನಿಮ್ಮ ಮುಖಾಂತರ ಜನಕ್ಕೆ ಹೋಗ್ಲಿ. ನೀವೆಲ್ಲ ಬಂದಿರೋದು ಲೀಡರ್ಸ್, ಊರಿನ ಲೀಡರ್ಗಳು ನೀವು, ನಿಮ್ಮ ಮುಖಾಂತರ ವಿಚಾರಗಳು ಗೊತ್ತಾಗ್ಲಿ ಅಂತ ಹೇಳಿ ಇವತ್ತು ಈ ವಿಚಾರ ಹೇಳಿದ್ದೇನೆ. ನಾನು ಮಂತ್ರಿ ಇದ್ದಾಗ ಮೊನ್ನೆ ನಾನೊಂದು 2-3 ಹಳ್ಳಿಗೆ ಹೋಗಿದ್ದೆ. ನಿಮ್ಮ ಹನುಮಸಾಗರದ ಹತ್ರ ರಾತ್ರಿ 7-8 ಗಂಟೆಗೆ ಯಾವ್ದ್ರಿಗೆ 1,000 ಕೋಟಿ ಬೋರ್ವೆಲ್ ಹೊಡಿಸಿದ್ವಲ್ಲ, ಅಮರೇಗೌಡ ಹೇಳಿದಾಗ ಹೊಡಿಸಿದ್ವಿ, ನೀರು ಬರಲಿಲ್ಲ. ಬಹಳ ಕೆಟ್ಟ ಅನಿಸ್ತು ನನಗೆ. ಅದಕ್ಕೆ ಇದು ತ್ವರಿತವಾಗಿ ನೀರಾಗಲಿ ಅಂತ ಹೇಳಿ ಮಾಡಿಸಿದ್ದೇವೆ, ಅದನ್ನು ಗಮನ ಮಾಡಿಸಿದ್ದೇವೆ. ಹೀಗಾಗಿ ನಮಗೆ ಜನರ ಪರವಾಗಿ ನಿಲ್ಬೇಕನ್ನಂತ ವಿಚಾರ ಇದೆ. ನಾವು ನಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡಿಲ್ಲ. ನಮ್ಮ ಮನೆ ಕೆಲಸ ಆಗದಿದ್ರೆ ನನಗೆ ನೋವಾಗೋದಲ್ಲ, ಸಾರ್ವಜನಿಕ ಕೆಲಸ ಆಗಿದ್ರೆ ಖಂಡಿತವಾಗಿ ನೋವಾಗೋದಲ್ಲ. ಹೀಗಾಗಿ ದಯಮಾಡಿ ಕಾಂಗ್ರೆಸ್ ಅನ್ನ ಬೆಂಬಲಿಸ್ರಿ. ಅಮರೇಗೌಡರು ಕೂಡ ಒಬ್ಬ ಒಳ್ಳೆ ವ್ಯಕ್ತಿ. ಇಲ್ಲದ್ರೆ ನಾನು ಅಮರೇಗೌಡರ ಪರ ಎಲ್ಲೂ ಮಾತಾಡೋಲ್ಲ, ಯಾರ ಪರ ಸುಮ್ಮನೆ ಮಾತಾಡೋಲ್ಲ. ಒಬ್ಬ ಅಭಿವೃದ್ಧಿಯ ಚಿಂತಕರಿದ್ದಾರೆ. ಅದೇ ತರ ನಮ್ಮ ಟೀಮು ಚೆನ್ನಾಗಿದೆ, ನಮ್ಮ ತಂಗಡಿಯನ್ನು ಕೂಡ ಅಭಿವೃದ್ಧಿ. ಜಿಲ್ಲೆಯ ಕುಷ್ಟಗಿ ಪಟ್ಟಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಏರ್ಪಡಿಸಿದ್ದ ರಾಯಚೂರು, ಕೊಪ್ಪಳ ಜಿಲ್ಲೆಗಳ ಸ್ಥಳೀಯ ಸಂಸ್ಥೆಗಳಿಂದ ಜರುಗುವ ವಿಧಾನ ಪರಿಷತ್ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಶರಣ್ಗೌಡ ಪಾಟೀಲ್ ಬಯ್ಯಾಪುರ್ ಪರ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರಗಳ ದುರಾಡಳಿತದಿಂದ ಜನ ಬೇಸತ್ತಿದ್ದಾರೆ. ಹೀಗಾಗಿ ಮುಂಬರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಜಯಶಾಲಿಯಾಗಿ ಸರ್ಕಾರ ರಚನೆ ಮಾಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 4.5 ವರ್ಷ ಕಳೆದಿವೆ. ರಾಜ್ಯದ 1 ಗ್ರಾಮ ಪಂಚಾಯಿತಿಗಳಿಗೆ 1 ಮನೆ ಕೊಡಲು ಆಗಿಲ್ಲ. ಬರೀ ಭ್ರಷ್ಟಾಚಾರ ನಡೆಸಿ ಜನರಿಗೆ ಮೋಸ ಮಾಡಿದ ಇಂತಹ ಸರ್ಕಾರ ಏಕೆ ಬೇಕು ಎಂದು ಪ್ರಶ್ನಿಸಿದ ರಾಯರೆಡ್ಡಿ, ಬಿಜೆಪಿ ಮಹಾಸುಳ್ಳಿನ ಪಕ್ಷ. ಇದಕ್ಕೆ ಚುನಾವಣೆ ಮನ್ನಣೆ ನೀಡಿದರೆ ದೇಶ ಮತ್ತು ರಾಜ್ಯಕ್ಕೆ ಭವಿಷ್ಯ ಇಲ್ಲ ಎಂದು ಹೇಳಿದರು. ಪಂಚಾಯತ್ ವ್ಯವಸ್ಥೆಯಲ್ಲಿ ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗದವರಿಗೆ ರಾಜಕೀಯ ಮೀಸಲಾತಿ ತಂದು ಅಧಿಕಾರ ನೀಡಿದ್ದು ಕಾಂಗ್ರೆಸ್ ಪಕ್ಷವಾಗಿದೆ. ಈ ಹಿಂದೆ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಹಾಗೂ ಜನಪರ ಕಾರ್ಯಗಳನ್ನು ಪರಿಶೀಲಿಸಿ ನಮ್ಮ ಪಕ್ಷದ ವಿಧಾನ ಪರಿಷತ್ ಚುನಾವಣೆ ಅಭ್ಯರ್ಥಿ ಶರಣ್ಗೌಡ ಪಾಟೀಲ್ ಬಯ್ಯಾಪುರ್ ಅವರಿಗೆ ಮತ ನೀಡಿ ಗೆಲ್ಲಿಸಬೇಕು ಎಂದು ರಾಯರೆಡ್ಡಿ ಮನವಿ ಮಾಡಿದರು. ಸುಳ್ಳಿನ ಮಹಾರಾಜರವರು ಇನ್ನೊಂದೇನಂತಾರ, ಅವ್ರಿಗೊಂದು ಓಟ್ ಹಾಕ್ಬೋದು, ನಮಗೊಂದು ಓಟ್ ಹಾಕ್ಬೋದು ಅಂತ ಹೇಳ್ಬಿಡ್ತಾರೆ. ಮತ್ತೆ ನಿಮಗ ಆ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಅವ್ರದ್ದು ಫಸ್ಟ್ ಪ್ರಾಸೆಸ್, ಸೆಕೆಂಡ್ ಪ್ರಾಸೆಸ್ ಇವ್ರಿಗೆ ಅಂತಂದ್ರ ನೀವು ದಯಮಾಡಿ ಆ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಹಂಗೇನಾರ ಮಾಡಿದ್ರೆ ಮತ್ತೆ ನೀವು ನಿಮ್ಮನ್ನು ಬಲಿಪಶು ಮಾಡ್ತಾರೆ. ಈಗಾಗಲೇ ಅಷ್ಟಾದಿನ ಅಂತ ಸುಳ್ಳು ಹೇಳ್ಯಾರ. ನಿಮ್ಮ ಅಕೌಂಟಿಗೆ ನೀವೆಲ್ಲರೂ ಹೋಗಿ ಬ್ಯಾಂಕಿನಾಗ 0 ಅಕೌಂಟ್ ನಡೆಸಿರಲ್ಲ, ಸಾಲಕ ರೋಡಿಗೆ ಹಚ್ಚಿ 0 ಅಕೌಂಟ್ ಮಾಡಿಸಿವಿ. ಇಲ್ಲಿವರೆಗೆ 1 ಲಕ್ಷ ರೂಪಾಯಿ 1 ರೂಪಾಯಿ ದುಡ್ಡು ಬಂದಿಲ್ಲ. ಮತ್ತೆ ಇವತ್ತು ಅದರೇ ಕೆಲಸ ಮತ್ತೆ ನೀವು ಮಾಡಕ್ ಹೋಗ್ತಾ ದಯಬೇಡ ಆ ಕೆಲಸವನ್ನ ನೀವು ಮಾರು ಹೋಗೋದಾಗ್ಲಿ, ಮತ್ತೆ ನೀವು ಸುಳ್ಳಿಗೆ ಬಲಿಯಾಗುವಂತ ಕೆಲಸವನ್ನು ದಯಮಾಡಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಡಬಾರ್ದಂತದ್ದು ವಿನಂತಿ. ಮತ್ತೊಮ್ಮೆ ಕುಷ್ಟಗಿಯ ಜನತೆಗೆ ದೀಪಾವಳಿ ಬಂಪರ್ ಬಂದಂಗ ನಿಮಗಿಬ್ರು, ಒಬ್ರು ವಿಧಾನಸಭೆ ಕಳಿಸಿದ್ರಿ, ಇನ್ನೊಬ್ಬರು ವಿಧಾನ ಪರಿಷತ್ತಿಗೆ ಕಳಿಸುವಂತ ಕೆಲಸ ನಿಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಅವ್ರಿಗೆ ಹೋರಾಟ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಕೊಡುವಂತ ಕೆಲಸವನ್ನ ಕುಷ್ಟಗಿ ಗ್ರಾಮ ಪಂಚಾಯತ್ ಜನತೆ ಮಾಡಬೇಕು, ಕುಷ್ಟಗಿಯ ತಾಲೂಕಿನ ಜನತೆ ಮಾಡ್ಬೇಕಂತ ಹೇಳಿ ನಾನು ವಿನಂತಿ. ಮತ್ತೊಮ್ಮೆ ಶರಣಗೌಡ ಬಯ್ಯಾಪುರ ಗೆಲ್ಲಿಸುವಂತ ಕೆಲಸವನ್ನು ತಾವು ಮಾಡಬೇಕಂತ ವಿನಂತಿ. ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಅಭ್ಯರ್ಥಿ ಶರಣ್ಗೌಡ ಪಾಟೀಲ್ ಬಯ್ಯಾಪುರ್, ಕಾಂಗ್ರೆಸ್ ಕೊಪ್ಪಳ ಜಿಲ್ಲಾಧ್ಯಕ್ಷ ಶಿವರಾಜ್ ತಂಗಡಗಿ, ರಾಯಚೂರು ಜಿಲ್ಲಾಧ್ಯಕ್ಷ BV ನಾಯಕ, ಮಾಜಿ ಸಂಸದ ಶಿವರಾಮ್ ಗೌಡ್, ಮಾಜಿ ಸಚಿವ ಮಲ್ಲಿಕಾರ್ಜುನ ನಾಗಪ್ಪ, ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ, ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ, ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ್, ಮಾಜಿ ಶಾಸಕ ಹಸನ್ ಸಾಬ್ ದೊಡ್ಡಿಹಾಳ, ದೇವೇಂದ್ರಪ್ಪ ಬಳಟಗಿ, ಮಹಿಳಾ ಜಿಲ್ಲಾಧ್ಯಕ್ಷೆ ಮಾಲತಿ ನಾಯಕ್ ಮಾತನಾಡಿದರು. ಮುಖಂಡರಾದ ಫಕೀರಪ್ಪ ಚಳಗೇರಿ, ಶೇಖರ್ ಗೌಡ್, ಮಾಲಿ ಪಾಟೀಲ್, ಮಹಾಂತೇಶ್ ಅಗಸಿ, ಮುಂದಿನ ಲಾಡ್ಜ್ ಶಾಖ ವಸಂತ ಮೇಲಿನ ಮನೆ, ಸಂಗಯ್ಯ ವಸ್ತಾದ್, ಶಿವಶಂಕರ್ ಗೌಡ್ ಪಾಟೀಲ್, ಬಸಟ್ಟಪ್ಪ ಕುಂಬಾಳವತಿ ಹಾಗೂ ಪುರಸಭೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. BSM ಮಾಲ್ಗೆ TS9 TV ಕೊಟ್ಟಿಗೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕಕ್ಕೇರಾ ಪುರಸಭೆ ವ್ಯಾಪ್ತಿಯ ಜುಮಾರದೊಟ್ಟಿಗೆ ಇದುವರೆಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಿಲ್ಲವಂತೆ
ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಡಾಕ್ಟರ್ ಚಲಪತಿ ಗೌಡದ ಬಣದ ವತಿಯಿಂದ ಪ್ರತಿಭಟನೆಯನ್ನ ನಡೆಸಿ ಮನವಿಯನ್ನ ಸಲ್ಲಿಸಲಾಯಿತು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕಕ್ಕೇರ ಪುರಸಭೆ ವ್ಯಾಪ್ತಿಯ ಜುಮ್ಮಾರದೊಡ್ಡಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಡಾಕ್ಟರ್ ಚಲಪತಿ ಗೌಡ ಬಣದ ವತಿಯಿಂದ ಪ್ರತಿಭಟನೆ ನಡೆಸಿ ಮನವಿಯನ್ನ ಸಲ್ಲಿಸಲಾಯಿತು. ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧ್ಯಕ್ಷ ಶಿವಮೌನಯ್ಯ ನಾಯಕ್ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಸುಮಾರು 20ಕ್ಕೂ ಹೆಚ್ಚು ಕುಟುಂಬಗಳು ದೊಡ್ಡಿಯಲ್ಲಿ ವಾಸಿಸುತ್ತಿದ್ದಾರೆ. ಆದರೆ ಇಂದಿನ ಡಿಜಿಟಲ್ ಯುಗದಲ್ಲಿಯೂ ಸಹ ವಿದ್ಯುತ್ ಇಲ್ಲದೆ ಜೀವನ ನಡೆಸುವ ಪರಿಸ್ಥಿತಿ ಅಲ್ಲಿನ ಜನರಿಗೆ ಕೂಡಲೇ ಜುಮ್ಮಾರದೊಡ್ಡಿಗರ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಒತ್ತಾಯಿಸಿದರು. ಸುರಪುರ ತಾಲೂಕಿನ ಕಕ್ಕೇರಿ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜುಮ್ಮರ ದೊಡ್ಡಿಯಲ್ಲಿ ಬರ್ತಕ್ಕಂಥ ಕ್ಯಾಂಪನ ಒಂದೊಂದು ಹಳ್ಳಿ, ಅಲ್ಲಿ ಇರ್ತಕ್ಕಂಥ ಸುಮಾರು 15-20 ಕುಟುಂಬಗಳು ವಾಸ ಮಾಡುತ್ತಿದ್ದು ಸುಮಾರು ವರ್ಷಗಳಿಂದ ವಾಸಿಸುತ್ತಾರೆ. ಅಲ್ಲಿ ಇನ್ನೂವರೆಗೂ ಯಾವುದೇ ಕರೆಂಟಿನ ವಿದ್ಯುತ್ತಿನ ಸೌಕರ್ಯ ಇರುವುದಿಲ್ಲ. ಈಗ 2 ವರ್ಷದಿಂದ ಏನು ಅವರು ಹೇಳ್ತಾರೆ, ವಿದ್ಯುತ್ ತಂತಿಗೇಶನ್ ಕಂಬಗಿನ ಹಾಕಿ ಹೋಗಿದ್ರಂತ. ಯಾಕೆ ಬಿಟ್ಟಾರೋ ಏನು ಬಿಟ್ಟಾರೋ ಅವ್ರಿಗೆ ಗೊತ್ತದ, ಏನು ಸಮಸ್ಯೆ ಆಗಿದೆ ಗೊತ್ತಿಲ್ಲ. ಅದರ ಸಲುವಾಗಿ ನಮ್ಮ ಸಂಘಟನೆ ವತಿಯಿಂದ ಈಗಿನ ಕಾಲದಲ್ಲಿ ಕೂಡ ಇಂಥ ಯುಗದಲ್ಲಿ ಕೂಡ ಅಂಥ ಗ್ರಾಮಕ್ಕೆ ಕರೆಂಟ್ ಇರಲಾರ್ದದ್ದು ನಮ್ಗೆ ಭಾಳ ವಿಷಾದ ಸಂಗತಿ. ಈ ಕಾಲದಲ್ಲಿ ಕೂಡ ಒಂದು ಗ್ರಾಮದಾಗ ಇನ್ನೂ ಚಿಮ್ಮಣ ಹಚ್ಚಿಗಂಡಿಗೆಸಿಂದ ಕಾಲ ಕಳೀತಿದ್ದಾರೆ ಅನ್ನೋದಕ್ಕೆ ನಮಗೆ ಭಾಳ ದುಃಖ ಆಗ್ತದೆ ಹೇಳೋದಕ್ಕೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇನ್ನೊಂದು ಸಲ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ, ಕೂಡಲೇ ಆ ಗ್ರಾಮಕ್ಕೆ ಕರೆಂಟ್ ಒದಗಿಸಿಕೊಡಬೇಕು. ಒದಗಿಸಿಕೊಡದಿದ್ದರೆ ನಮ್ಮ ಸಂಘಟನೆ ವತಿಯಿಂದ ಈಗ ತಾಲೂಕಾ ಕಚೇರಿ ಮುಂದೆ ಧರಣಿ, ಉಪವಾಸ, ಸತ್ಯಾಗ್ರಹ ಮಾಡಬೇಕಾಗಿತ್ತು ಎಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಕೊಣ್ಣೂರಿನಲ್ಲಿ ಶಾಲಾಭಿವೃದ್ಧಿ ಕಾರ್ಯ ಕೈಗೊಳ್ಳಬೇಕೆಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರಿಗೆ ಶಾಲಾ ಪ್ರಾಚಾರ್ಯರು ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ಸೂಚನೆಯ ಮೇರೆಗೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಇಂದು ಶಾಲೆಯ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೊಣ್ಣೂರು ಶಾಲಾಭಿವೃದ್ಧಿ ಕಾರ್ಯ ಕೈಗೊಳ್ಳಬೇಕೆಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರಿಗೆ ಶಾಲಾ ಪ್ರಾಚಾರ್ಯರು ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ಸೂಚನೆ ಮೇರೆಗೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ನಿಂದ ಇಂದು ಶಾಲೆಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ತಾಲೂಕಿನ ಕೊಣ್ಣೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 245 ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಬಹು ವರ್ಷಗಳಿಂದ ಶಾಲೆಯು ಸುಣ್ಣಬಣ್ಣ ಮಾಡಿಲ್ಲ. ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ನಿಂದ ಮಹತ್ವದ ಕಾರ್ಯವಾಗುತ್ತಿದೆ. ಈಗಾಗಲೇ ಸಾಕಷ್ಟು ಶಾಲೆಗಳ ಅಭಿವೃದ್ಧಿ ಸಂಘ ಸಂಸ್ಥೆಗಳಿಗೆ ಸಹಕಾರ ಮಾಡಿರುವುದು ಹೆಮ್ಮೆಯ ವಿಷಯ. ಈ ಗೋಕಾಕ್ ಮತಕ್ಷೇತ್ರದ ಕೊಣ್ಣೂರು ಸರ್ಕಾರಿ ಶಾಲೆಯು ಸ್ವಚ್ಛತೆ ಕೊರತೆ ನಲುಗುತ್ತಿದೆ. ನಿಮ್ಮ ಸತೀಶ್ ಜಾರಕಿಹೊಳಿ ಫೌಂಡೇಶನ್ನಿಂದ ಶಾಲೆಯನ್ನ ಸ್ವಚ್ಛತೆ ಮಾಡಬೇಕು ಎಂದು ಮನವಿ ಮಾಡಿಕೊಂಡಿದ್ರು. ಇದಕ್ಕೆ ಸ್ಪಂದಿಸಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಶಾಲೆಗೆ ನೂತನ ಸ್ಪರ್ಶ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಅದು ಈಗ ಸಾಕಾರ ಆಗೊಂಡಿದೆ. ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಸದಸ್ಯರು ಇಂದು ಶಾಲೆಯ ಕಿಟಕಿ ಆವರಣದ ಗೋಡೆಗಳಿಗೆ ಸುಣ್ಣಬಣ್ಣ ಬಳಿದು ಹೊಸ ರೂಪ ನೀಡಿದ್ದಾರೆ. ಶಾಲೆಯನ್ನ ಸ್ವಚ್ಛಗೊಳಿಸಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿದ್ದು ಈ ಕಾರ್ಯಕ್ಕೆ ಶಾಲಾ ಸಿಬ್ಬಂದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಸದಸ್ಯರಾದ ಜುಬೇರ್ ಮಿರ್ಜಾಭಾಯಿ, ಪ್ರವೀಣ ಕಳಿಮನಿ, ದುರ್ಯೋಧನ ಕಡಕೋಳ, ಶಾಲೆಯ ಮುಖ್ಯೋಪಾಧ್ಯಾಯ ಬಿಎಸ್ ನನ್ನದೇವಪ್ಪನವರ್, ಶಿಕ್ಷಕ ಎಂಎಂ ಪಿರ್ಜಾದೆ, ವಿನೋದ ಮೋರದ್, ಸತೀಶ್ ಕೊಪ್ಪಳ್ಳಿ, ಸುನೀಲ್ ಬಿರಡಿ, ಸಂಬ್ರಿಯಾ ಭಜಂತ್ರಿ, ರಫೀಕ್ ಕುಂಬಾರಿ, ಪ್ರಜ್ವಲ್ ನಾಯ್ಕ್ ಸೇರಿದಂತೆ ಇತರರು ಇದ್ದರು. ಇವತ್ತಿನ ದಿನ ಸತೀಶಣ್ಣ ಫೌಂಡೇಶನ್ ಗೋಕಾಕ್ ಇದರ ವತಿಯಿಂದ ಜುಬೇರನ ನೇತೃತ್ವದಲ್ಲಿ ಫೌಂಡೇಶನ್ ಎಲ್ಲ ಸದಸ್ಯರು ಮತ್ತು ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಸೇರಿ ನಮ್ಮ ಶಾಲೆಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ನಾನು ಮೊನ್ನೊಮ್ಮೆ ಜುಬೇರಲ್ಲಿ ಬಂದಾಗ ಆಮೇಲೆ ಮೇಲೆ ಒಂದು ರೂಮಲ್ಲಿ ಕೆಲಸ ಮಾಡೋದು ಕೂತಿದ್ದೆ. ಕೂತಾಗ ಅವ್ರು ಬಂದಿದ್ದು ಬೇರೆ ಕೆಲಸ, ಸಿಕ್ಕಿದ್ದು ಬೇರೆ ಕೆಲಸ. ಅವ್ರು ಬಂದು ಸರ್ಕಾರ ದವಾಖಾನೆಂತಾಗ ಅದನ್ನು ಇದನ್ನು ನೋಡೋಕೆ ಬಂದಿದ್ರು. ನೋಡಿ ಅದಕ್ಕೆ ವ್ಯವಸ್ಥೆ ಸರಿ ಇಲ್ಲದನ್ನು ನಮ್ಮ ಶಾಲೆ ನೋಡಿ ನಮ್ಮಲ್ಲಿ ಬಂದರು. ಸರ್ ಹೆಂಗ್ರಿ ಹಿಂಗೆ ಮಾಡಿದ್ರ ಅಂತಂದ್ರು. ನಾವು ಒಪ್ಕೊಂತೀವಿ, ತಪ್ಪು ನಮ್ಮಲ್ಲಿ ತಪ್ಪು ಅದ. ನಾವೆಲ್ಲ ನಾವು ಸ್ವಚ್ಛ ಇಟ್ಕೊಂಡ್ರೆ ನೀವು ಬರೋ ಪ್ರಶ್ನೆನ ಬರ್ತಿರ್ಕಿಲ್ಲ ಇಲ್ಲಿ. ಹೀಗಾಗಿ ನಿಮ್ಮ ಸ್ವಚ್ಛ ಇರ್ತಂದ್ರೆ ಹಾಗೆ ಇನ್ನು ಮುಂದೆ ಎಲ್ಲ ಸ್ವಚ್ಛ ಇಟ್ಕೋತೀವಿ. ನಿಮ್ಮ ಸಂಸ್ಥೆಯ ಕಾರ್ಯ ಒಂದು ಶ್ಲಾಘನೀಯ ಕಾರ್ಯ, ಯಾರು ಮಾಡೋದಿಲ್ಲ. ಈಗ ನ್ಯಾಯ ಕೆಲಸ ನಾವು ಮಾಡೋದು ನಮ್ಮ ಮನೆಯಿಂದ. ಈಗ ನೀವು ಇಂಥ ಸಮಾಜಕ್ಕೆ ಅನೇಕ ನಮ್ಮ ಶಾಲೆ ಒಂದೇ ಅಲ್ಲ, ಇಂಥ ಅನೇಕ ಸರ್ಕಾರ ದವಾಖಾನೆಗಳು ಶಾಲೆಗಳಲ್ಲಿ ಆ ಫೌಂಡೇಶನ್ ವತಿಯಿಂದ ಕೆಲಸ ಮಾಡಿಕೊಡ್ತೀವಿ. ಇದನ್ನು ಅಗ್ರಿ ಒಂದು ಎಷ್ಟೇ ನಿಮ್ಗೆ ಋಣಿ ಆದರೂ ನಾವು ಕಡಿಮೆನ
ಯಾಕಂದರೆ ಈ ಸಾರ್ವಜನಿಕ ಕೆಲಸ ಯಾರು ಮಾಡ್ತಾರೆ? ಯಾರೂ ಮಾಡ್ತಲ್ಲ. ನಾವು ಬರ್ತೀವಿ, ನಾವು ಕೈ ಕಟ್ಕೊಂಡು ಹೋಗಿಬಿಡ್ತೀವಿ. ಬೇರೆ ನಮ್ಮಲ್ಲೇನ ಬೀದರ್ಜ ನೌಕರರಂಗಿಲ್ಲ, ನಾವು ಕಸ ಹೊಡ್ಕೋಬೇಕು, ಹುಡುಗರು ಹೊಡ್ಕೋಬೇಕು. ಹಿಂಗಾಗಿ ಇಲ್ಲ ಎಲ್ಲ ಅಸ್ತವ್ಯಸ್ತದ ಅದ. ಅಂಥದ್ರಲ್ಲಿ ನೀವೆಲ್ಲ ಫೌಂಡೇಶನ್ ವತಿಯಿಂದ ಬಂದ ನಮಗೆ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ವಿ. ನಮ್ಮ ಶಾಲೆಯ ವತಿಯಿಂದ, ಪೂರ ಗ್ರಾಮಸ್ಥರ ವತಿಯಿಂದ ನಾವು ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಇದೀಗ ಸಣ್ಣದೊಂದು ವಿರಾಮ. ಅಲ್ಲಿಯವರೆಗೂ ನೋಡ್ತಾ ಇರಿ S9 TV. ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ. ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಇಂದೇ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್ ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. Integrated course of television, print, digital and radio PG diploma in modern news practice. Alma Media School, AMC City College, 33rd Road, 2nd Main, 7th Block, Jayanagar, Bengaluru, 560070. ಹಬ್ಬಕ್ಕೆ ಬಟ್ಟೆ ಖರೀದಿಸಬೇಕಾ? ಹಾಗಾದ್ರೆ ಚಿಕ್ಕೋಡಿಯ KC ರೋಡ್ ನಲ್ಲಿರುವಂತಹ ವಿನೂತನ ರಿಯಲ್ ಫ್ಯಾಷನ್ ಅಂಗಡಿಗೆ ಬನ್ನಿ. KC ರೋಡ್, ಚಿಕ್ಕೋಡಿ ನಿಸರ್ಗ ಅಮೃತ ಟೀ ಸ್ಟಾಲ್ ಮುಂಭಾಗ, ಗಣೇಶ್ ಅಗರಬತ್ತಿ ಬದಿಗೆ ಇರುವ ರಿಯಲ್ ಫ್ಯಾಷನ್ ರೆಡಿಮೇಡ್ ಡ್ರೆಸ್ ಅಂಗಡಿ, ಚಿಕ್ಕೋಡಿ. ಇಲ್ಲಿ ವಿವಿಧ ತರಹದ ಸಣ್ಣ ಮಕ್ಕಳ ಹಾಗೂ ಮಹಿಳೆಯರ ಹಾಗೂ ಪುರುಷರ ಎಲ್ಲಾ ತರಹದ ಕ್ವಾಲಿಟಿ ಹಾಗೂ ಕ್ವಾಂಟಿಟಿಯ ಡ್ರೆಸ್ಗಳು ದೊರೆಯುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸಂತೋಷ್ ಪಾಲನ್ಕರ್ ಹಾಗೂ ಸುನಿಲ್ ಪಾಲನ್ಕರ್ ಇವರನ್ನ ಸಂಪರ್ಕಿಸಿ. ಫೋನ್ ವಿಳಾಸ 9916900380 ಹಾಗೂ 8747003081. ಈ ನಂಬರ್ಗೆ ಕರೆ ಮಾಡಿ. ದೀಪಾವಳಿ ಹಬ್ಬದ ಉಡುಗೊರೆಯ ವಿನೂತನ ಬಟ್ಟೆ ಸಹ ಇಲ್ಲಿ ದೊರೆಯುತ್ತವೆ. ಬಿಜೆಪಿ ಸರ್ಕಾರವು ಭ್ರಷ್ಟ ಕೋಮುವಾದಿ ಪಕ್ಷ. ದುರಾಡಳಿತದಿಂದ ಸರ್ಕಾರವನ್ನ ನಡೆಸುತ್ತಿದೆ. ರೈತ ವಿರೋಧಿ ಕಾಯ್ದೆಗಳನ್ನು ತಂದು ಜನಸಾಮಾನ್ಯರ ನೆಮ್ಮದಿಯ ಆರ್ಥಿಕ ಬದುಕನ್ನು ಹಾಳು ಮಾಡಿದ ಕೀರ್ತಿ ಬಿಜೆಪಿಗೆ ಸಲ್ಲುತ್ತದೆ ಎಂದು ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಸಲೀಂ ಮೊಹಮ್ಮದ್ ಬಿಜೆಪಿ ಆಡಳಿತ ವೈಖರಿಯ ಬಗ್ಗೆ ಕಿಡಿಕಾರಿದರು. ಬಿಜೆಪಿ ಸರ್ಕಾರವು ಭ್ರಷ್ಟ ಕೋಮುವಾದಿ ಪಕ್ಷ. ದುರಾಡಳಿತದಿಂದ ಸರ್ಕಾರ ನಡೆಯುತ್ತಿದ್ದು ರೈತ ವಿರೋಧಿ ಜನಸಾಮಾನ್ಯರ ನಮ್ಮದೇ ಆರ್ಥಿಕ ಬದುಕನ್ನು ಹಾಳು ಮಾಡಿದ ಸರ್ಕಾರ ಬಿಜೆಪಿ ಕೀರ್ತಿ ಸಲ್ಲುತ್ತದೆ ಎಂದು ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಸಲೀಂ ಮೊಹಮ್ಮದ್ ಹೇಳಿದರು. ಅವರು ಇಂದು ಪಟ್ಟಣದ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷರಾದ ಸುರೇಶ್ ಗಂಗಾಯಿ ಅವರ ನಿವಾಸದಲ್ಲಿ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ ಸದಸ್ಯರು ಹಾಗೂ ಪಕ್ಷೇತರ ಸದಸ್ಯರ ಹಾಗೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುತ್ತಾ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪ್ರಥಮ ಪ್ರಾಶಸ್ತ್ಯದ ಮತ ನೀಡುವ ಮೂಲಕ ಬಿಜೆಪಿಗೆ ತಕ್ಕ ಉತ್ತರ ನೀಡಬೇಕೆಂದು ಹೇಳಿದರು. ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಸುರೇಶ್ ಗಂಗಾಯಿ ಮಾತನಾಡಿ, ಈ ಚುನಾವಣೆಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಕಾಂಗ್ರೆಸ್ ಅಭ್ಯರ್ಥಿಗೆ ತಮ್ಮ ಮತ ನೀಡುವ ಮೂಲಕ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ತಕ್ಕ ಉತ್ತರ ನೀಡಬೇಕು. ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಸಾಮಾನ್ಯ ಜನರು ಬದುಕುವುದು ಕಷ್ಟಕರವಾಗಿದೆ. ದಿನನಿತ್ಯ ವಸ್ತುಗಳು ಗಗನಕ್ಕೇರಿವೆ. ಸಿಲಿಂಡರ್, ಪೆಟ್ರೋಲ್, ಡೀಸೆಲ್, ಆಹಾರ ಪದಾರ್ಥಗಳು ದಿನದಿಂದ ದಿನಕ್ಕೆ ಹೆಚ್ಚಿಗೆ. ಇದರಿಂದ ಬಡವರು ಬದುಕು ದುರಸ್ತವಾಗಿದೆ. ಇವರಿಗೆ ತಕ್ಕ
ತಕ್ಕಪಾಠ ಕಲಿಸಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ನಗರ ಘಟಕದ ಅಧ್ಯಕ್ಷರು ಸೇರಿ ಸಲೀಂ ಅಹಮದ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕಿ ಕುಸುಮಾವತಿ ಶಿವಳ್ಳಿ, ಮಾಜಿ ಶಾಸಕರಾದ ಎಂಎಸ್ ಅಕ್ಕಿ, ನಾಯಕರಾದ ಅರವಿಂದ್ ಕಟ್ಗಿ, ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಸುರೇಶ್ ಗಂಗಾಯಿ, ರಮೇಶ್ ಕೊಪ್ಪಳದ ಅನಿಲ್ ಪಾಟೀಲ್, ಧೃತಿ ಸಾಲ್ಮನಿ, ಚಂದ್ರಶೇಖರ್ ಜುಟ್ಟಲ್, ಸಲೀಂ ಕ್ಯಾಲ್ಕೊಂಡ, ರಾಜೇಶ್ ಕಳಿಮನಿ, ಸಲೀಂ ಕಡ್ಲಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಂಜುನಾಥ್ ಶಿವಕುಮಾರ್, ಎಸ್9 ಟಿವಿ. ಕಾರ್ತಿಕ ಮಾಸದ ಅಂಗವಾಗಿ 1,008 ದೀಪಗಳನ್ನು ಹೊತ್ತಿಸುವ ಮೂಲಕ ದೀಪೋತ್ಸವ ಕಾರ್ಯಕ್ರಮವನ್ನು ಧಾರವಾಡ ಜಿಲ್ಲೆಯ ಅನ್ನಿಗೇರಿ ಪಟ್ಟಣದ ಅಗಸಿಯ ಕೊತ್ವಾಲ ಆಂಜನೇಯ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಹಿಳಾ ಸ್ವಸಹಾಯ ಸಂಘದ ಆಶ್ರಯದಲ್ಲಿ ದೀಪೋತ್ಸವವು ಜರುಗಿತು. ಇನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಮಹಿಳೆಯರು, ಮಕ್ಕಳು, ಹಿರಿಯರು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಧಾರವಾಡ ಜಿಲ್ಲೆಯ ಅನ್ನಿಗೇರಿ ಪಟ್ಟಣದ ಅಗಸಿ ಓಣಿಯ ಕೊತ್ವಾಲ ಆಂಜನೇಯ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ 1,008 ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆದಿಶಕ್ತಿ ಮಹಿಳಾ ಸ್ವಸಹಾಯ ಸಂಘ ಹಾಗೂ ಬಸವೇಶ್ವರ ಮಹಿಳಾ ಸ್ವಸಹಾಯ ಸಂಘದ ಆಶ್ರಯದಲ್ಲಿ ನಡೆದ ದೀಪೋತ್ಸವವು ಅತ್ಯಂತ ಸಂಭ್ರಮ ಸಡಗರದಿಂದ ಮಹಿಳೆಯರು, ಮಕ್ಕಳು, ಹಿರಿಯರು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ದೀಪೋತ್ಸವ ಕಾರ್ಯಕ್ರಮ ಮುಗಿದ ಮೇಲೆ ಬಂದ ಭಕ್ತರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಲ್ಲಪ್ಪ ಆಸುಂಡಿ, ಪ್ರಕಾಶ್ ಶಂಕು, ಯುಬಿ ಬಿಲ್ಲದ್ದನವರ, ವೀರೇಶ್ ಎಸ್ ಕುಬ್ಸದ್, ರಮೇಶ್ ಆಸುಂಡಿ, ಎಮ್ಮುಳುಗುಂದ ಹಾಗೂ ಅಪಾರ ಭಕ್ತರು ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಈರಪ್ಪ ಗುಲ್ಕಾರ್, ಎಸ್9 ಟಿವಿ, ಅನ್ನಿಗೇರಿ. ಧಾರವಾಡ ಜಿಲ್ಲೆಯ ಅನ್ನಿಗೇರಿ ಪಟ್ಟಣದ ಮಹದೇವಪ್ಪ ಬಸಲಿಂಗಪ್ಪ ಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಭಾರತ ಸರ್ಕಾರ ಹಾಗೂ ನೆಹರು ಯುವ ಕೇಂದ್ರ ಧಾರವಾಡ ಹಾಗೂ ನೇತಾಜಿ ಸ್ಪೋರ್ಟ್ಸ್ ಕ್ಲಬ್ ಇವರ ಆಶ್ರಯದಲ್ಲಿ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ದೇಶಭಕ್ತಿ ಮತ್ತು ರಾಷ್ಟ್ರ ನಿರ್ಮಾಣದ ಕುರಿತು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ ಹೀಗೆ ಒಟ್ಟಾರೆ ನಾವು ಬಲಿಷ್ಠ ಮತ್ತು ಅಂತರ್ಗತ ಭಾರತವನ್ನು ನಿರ್ಮಿಸುವ ಕುರಿತು ಭಾಷಣ ಸ್ಪರ್ಧೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎಂದು ಹೇಳಿದರು. ಸ್ಪರ್ಧೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಭಾಗಿಯಾಗಿ ಖುಷಿಪಟ್ಟರು. ಧಾರವಾಡ ಜಿಲ್ಲೆ ಅನ್ನಿಗೇರಿ ಪಟ್ಟಣದ ಮಹದೇವಪ್ಪ ಬಸಲಿಂಗಪ್ಪ ಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಭಾರತ ಸರ್ಕಾರ ಹಾಗೂ ನೆಹರು ಯುವ ಕೇಂದ್ರ ಧಾರವಾಡ ಹಾಗೂ ನೇತಾಜಿ ಸ್ಪೋರ್ಟ್ಸ್ ಕ್ಲಬ್ ಇವರ ಆಶ್ರಯದಲ್ಲಿ ದೇಶಭಕ್ತಿ ಮತ್ತು ರಾಷ್ಟ್ರ ನಿರ್ಮಾಣದ ಕುರಿತು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಒಟ್ಟಾರೆಯಾಗಿ ನಾವು ಬಲಿಷ್ಠ ಮತ್ತು ಅಂತರ್ಗತ ಭಾರತವನ್ನು ನಿರ್ಮಿಸುವ ಕುರಿತು ಭಾಷಣ ಸ್ಪರ್ಧೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕರೆಯುವ ದೇಶ ನಮ್ಮದು, ಎಲ್ಲ ದಿಕ್ಕಿನ ಬೆಳಕಿಗೂ ಬಾಗಿಲು ತೆರೆಯುವ ದೇಶ ನಮ್ಮದು, ನನ್ನದಲ್ಲದ ಅನ್ನ ಧರ್ಮಗಳ ಮಂದಿಸಿದ ನೆಲ ನಮ್ಮದು, ಸಕಲ ಧರ್ಮಗಳ ಸಾಕಿದ ತಾಯಿ ಸನಾತನ ದೇಶ ನಮ್ಮದು. ಭಾರತ ಕೇವಲ ಒಂದು ರಾಷ್ಟ್ರವಷ್ಟೇ ಅಲ್ಲ, ಅನೇಕ ಪುಣ್ಯ ಸ್ಥಳಗಳ ನೆಲೆಬೀಡು, ಸರ್ವ ಜನಾಂಗದ ಶಾಂತಿಯ ತೋಟ, ಅಪಾರ ಖನಿಜ ಸಂಪತ್ತು, ನೈಸರ್ಗಿಕ ಸಂಪತ್ತು, ಕಲೆ, ಸಾಹಿತ್ಯ, ಸಂಗೀತ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿಯೂ ತನ್ನದೇ ಆದ ಸಾಧನೆಗೈದಂತಹ ದೇಶ ನಮ್ಮದು. ನಾವೆಲ್ಲರೂ ಒಂದುಗೂಡಿ ಸ್ನೇಹ ಸೌಹಾರ್ದತೆಯಿಂದ, ಪ್ರೀತಿ ವಿಶ್ವಾಸದಿಂದ, ಅಷ್ಟೇ ಅಲ್ಲದೆ ನಮ್ಮಲ್ಲಿರುವ ಛಲ ನಂಬಿಕೆಗಳಿಂದ ನಾವು ಏನನ್ನಾದರೂ ಸಾಧಿಸಬಹುದು, ದೇಶಾಭಿಮಾನವನ್ನು ಬೆಳೆಸಿಕೊಂಡರೆ ಎಂಥ ರಾಷ್ಟ್ರವನ್ನಾದರೂ ನಾವು ನಿರ್ಮಿಸಬಹುದು ಎಂದು ಹೇಳಬಹುದು. ನಾವು ಜನ್ಮ ನೀಡಿದ ಸ್ಥಳದಲ್ಲಿ ಅದರ ಬಗ್ಗೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಗೌರವ ಇಡುವುದು ಸಹಜ. ಅಷ್ಟೇ ಅಲ್ಲದೆ ಬೇಕಾದಷ್ಟು ತಾಕತ್ತಿದೆ. ನೀವು ನಿಮ್ಮ ವಿಷಯವನ್ನ, ಏನೇ ಇರೋದ ವಿಷಯವನ್ನ ಅತ್ಯಂತ ಗಟ್ಟಿದನಿಯೊಳಗೆ ಪ್ರಸ್ತಾಪ ಮಾಡಲಿಕ್ಕೆ ನೀವು ಯೋಗ್ಯರಾಗಿದ್ದೀರಿ. ಯಾವಾಗ ಭಾಷಣಕಾರನಿಗೆ ನಾ ಹೇಳೋದು ಸತ್ಯ ಅಂತ ಹೇಳಿ ಅವ ಅದನ್ನು ಪ್ರೆಸೆಂಟ್ ಮಾಡ್ತಾನೋ, ಅಭಿವ್ಯಕ್ತಿಸ್ತಾನೋ, ಅಲ್ಲಿ ಆ ವಿಷಯ ಏನಾಗ್ತೈತಿ, ಹೆಚ್ಚು ಮನೋರಳಾಗ್ತೈತಿ. ಆದ್ದರಿಂದ ನೀವು ಆ ದಿಸೆಯೊಳಗೆ ಬೆಳಿತೀರಿ, ಇನ್ನೂ ಬೆಳಿಬೇಕು ಎನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತಹ, ಮತ್ತೆ ಮುಗಿದ್ರು ಕೂಡ ಅಧ್ಯಕ್ಷೀಯ ಭಾಷಣ ಮಾತಾಡಬಾರ್ದು, ಆದರೂ ಈ ಕಾರ್ಯಕ್ರಮದಲ್ಲಿ ನೆಹರು ಯುವ ಕೇಂದ್ರದ ಜಿಲ್ಲಾ ಸಮನ್ವಯ ಅಧಿಕಾರಿಗಳಾದ ಗೌತಮ್ ರೆಡ್ಡಿ ಅವರು ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸು ಮಾಡಿಕೊಟ್ಟಂತಹ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹಾಗೂ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದರು. ಇನ್ನು ಇಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಹಾಗೂ ವೆಚ್ಚಗಳನ್ನು ನೆರವೇರಿಸಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಎನ್ ಹೊಸ್ಮನಿ ಅವರು ವಹಿಸಿಕೊಂಡು ಮಾತನಾಡಿ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಚ್ಚುಕಟ್ಟಾಗಿ ಮಾತನಾಡಿದ್ದಾರೆ, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದರು. ಜೊತೆಗೆ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಒಳ್ಳೆಯ ಸಾಧನೆಯನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ಭಾಷಣ ಸ್ಪರ್ಧೆಯ ನಿರ್ಣಾಯಕರಾಗಿ ಸುನಂದ ಅಡ್ಕಾರ್, ಪ್ರೇಮಾ ಪೂಜಾರಿ, ಈರವ್ವ ಅಂಗಡಿ ಆಗಮಿಸಿದರು. ಭಾಷಣ ಸ್ಪರ್ಧೆಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸಿ ವಾಲಿ, ಎಸ್ಎಸ್ ಸೂಡಿ, ಶ್ರೀಧರ್ ಲೋನ್ಕರ್, ಕರ್ನಾಟಕ ರಾಜ್ಯ ಯುವ ಒಕ್ಕೂಟ ಸಂಘದ ತಾಲೂಕು ಅಧ್ಯಕ್ಷ ಹುಸೇನ್ ಬೆಟ್ಗೇರಿ, ಬಸವರಾಜ್ ನಾವಳೆ ಉಪಸ್ಥಿತರಿದ್ದರು.
ಪ್ರಾಸ್ತಾವಿಕವಾಗಿ ಸಾಂಸ್ಕೃತಿಕ ವಿಭಾಗದ ಸಂಘಟಕರಾದ ಡಾಕ್ಟರ್ ಸುಧಾ ಎಸ್ ಕೌಜಗೇರಿ ಮಾತನಾಡಿದರು. ನಿರೂಪಣೆ ಹಾಗೂ ಸ್ವಾಗತ ಐ ಚೌಹಾನ್ ಮತ್ತು ಶಿವಾಜಿ ಎನ್ಕೆ ಇವರು ವಂದನಾರ್ಪಣೆ ನೆರವೇರಿಸಿದರು. ಇರಪ್ಪ ಗುರಿಕಾರೆ, ಸ್ನೇಹ ಟಿವಿ, ಅನ್ನಿಗೇರಿ. ಹಿಂದುಳಿದ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ವೇಗ ಹೆಚ್ಚಿಸಲು ಸೌಮ್ಯ ಸ್ವಭಾವದ ವ್ಯಕ್ತಿ ವಿಶ್ವನಾಥ ಬನಹಟ್ಟಿ ಅವರನ್ನ ಗೆಲ್ಲಿಸೋಣ ಎಂದು ಮಾಜಿ ಸಚಿವ ಹಾಗೂ ದೇವದುರ್ಗ ಶಾಸಕ ಕೆ ಶಿವನಗೌಡ ನಾಯಕರವರು ರಾಯಚೂರು ಮತ್ತು ಕೊಪ್ಪಳ ಕ್ಷೇತ್ರ ವಿಧಾನ ಪರಿಷತ್ ಚುನಾವಣೆಯ ಅಂಗವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ವಿಶ್ವನಾಥ ಬನಹಟ್ಟಿ ಅವರ ಪರ ಇಂದು ಲಿಂಗಸುಗೂರು ಪಟ್ಟಣದ ಪ್ರಚಾರದಲ್ಲಿ ಕೈಗೊಂಡಿದ್ರು. ಪಕ್ಷದ ಅಭ್ಯರ್ಥಿಗೆ ಹೆಚ್ಚಿನ ಮತಗಳನ್ನು ನೀಡುವುದರ ಮೂಲಕ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕೆಂದು ಜನರಲ್ಲಿ ಮನವಿ ಮಾಡಿದರು. ಹಿಂದುಳಿದ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ವೇಗ ಹೆಚ್ಚಿಸಲು ಮತ್ತು ಸೌಮ್ಯ ಸ್ವಭಾವದ ವ್ಯಕ್ತಿ ವಿಶ್ವನಾಥ ಬನ್ನಟ್ಟಿ ಅವರನ್ನ ಗೆಲ್ಲಿಸೋಣ ಎಂದು ಮಾಜಿ ಸಚಿವ ಹಾಗೂ ದೇವದುರ್ಗ ಶಾಸಕ ಕೆ ಶಿವನಗೌಡ ನಾಯಕ್ ಅವರು ರಾಯಚೂರು ಮತ್ತು ಕೊಪ್ಪಳ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ವಿಶ್ವನಾಥ್ ಬನ್ನಟ್ಟಿ ಪರ ಇಂದು ಲಿಂಗಸುಗೂರು ಪಟ್ಟಣದ ಪ್ರಚಾರ ಸಭೆಯಲ್ಲಿ ಮಾತನಾಡಿ ಕರೆ ನೀಡಿದರು. ಪಕ್ಷದ ಅಭ್ಯರ್ಥಿಗೆ ಹೆಚ್ಚಿನ ಮತಗಳನ್ನು ನೀಡುವುದರ ಮೂಲಕ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕೆಂದು ಮಾಜಿ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಮಾನಪ್ಪ ಡಿ ವಜ್ಜನ್ರವರು ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಿದರು. ಪ್ರಚಾರ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ದಿನಾಲೂ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಎಲ್ಲ ಪ್ರಚಾರ ನಡೀತಾ ಇದೆ. ದೇವದುರ್ಗ, ಮಾನ್ವಿ, ರಾಯಚೂರು ಗ್ರಾಮೀಣ, ರಾಯಚೂರು ನಗರ ಸೇರಿದಂತೆ ನಿನ್ನೆ ಮಸ್ಕಿ, ಇವತ್ತು ಲಿಂಗಸುಗೂರು, ನಾಳೆ ಸಿನ್ನೂರು. ಹೆಚ್ಚು ಕಡಿಮೆ ನಮ್ಮ ಜಿಲ್ಲೆ ನಾಳೆ ಮಧ್ಯಾಹ್ನವರೆಗೂ ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರಚಾರದ ಕಾರ್ಯ ಮುಗೀತದೆ. ಅಭ್ಯರ್ಥಿಯಾಗಿದ್ದವರು ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳನ್ನು ಕಂಡು ವಸ್ತುಸ್ಥಿತಿಗಳನ್ನು ಮನವರಿಕೆ ಮಾಡಿ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಲಿಕ್ಕೆ ಮನವಿ ಮಾಡ್ತಕ್ಕಂಥ ಕೆಲಸ ಪಕ್ಷದ ಹಿರಿಯರೆಲ್ಲರೂ ಸೇರಿ ಇವತ್ತು ಪಕ್ಷದ ಪ್ರಮುಖರು, ಹಿರಿಯರು, ಶಾಸಕರು, ಮಾಜಿ ಶಾಸಕರು, ಸಂಸದರು ಮತ್ತು ನಮ್ಮ ಭಾಗದ ಸಚಿವರಾದಿಯಾಗಿ ಕಾರ್ಯಕರ್ತರಾದಿಯಾಗಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಇವತ್ತು ವಿಶೇಷವಾಗಿ ಮಾನಪ್ಪ ವಜ್ಜಲ್ ಅವರು ವಿಶೇಷವಾಗಿ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರು ಈ ಒಂದು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ, ಪ್ರಮುಖರ ಮತ್ತು ಸ್ಥಳೀಯ ಪ್ರತಿನಿಧಿಗಳ ಸಭೆಯನ್ನು ಕರೆದಿದ್ದಾರೆ. ಒಳ್ಳೆಯ ಸಭೆ ಆಗಿದೆ. ಸಭೆಯಲ್ಲಿ ಒಳ್ಳೆಯ ಚರ್ಚೆ ಆಗಿದೆ. ಎಲ್ಲರೂ ಕೂಡ ವಿಶೇಷವಾಗಿ ಲಿಂಗಸೂರು ತಾಲೂಕಿನಲ್ಲಿ ಇಡೀ ನಾವು 2 ಜಿಲ್ಲೆಗಳಿಗೆ ಹೋಲಿಸಿದಾಗ ಅತ್ಯಂತ ಭಾಳ ಅಭೂತಪೂರ್ವವಾದ ಬೆಂಬಲ ಇಲ್ಲಿ ಲಿಂಗಸೂರಲ್ಲಿ ಲಿಂಗಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಂದಿದೆ. ನಿಜವಾಗ್ಲೂ ನಮಗೆಲ್ಲ ಸಂತೋಷ ಆಗಿದೆ. ನಾವು ಒಟ್ಟಾರೆಯಾಗಿ ಒಳ್ಳೆಯ ಉದ್ದೇಶದಿಂದ ಹಿಂದುಳಿದ ಜಿಲ್ಲೆಗಳು ಇವತ್ತಿನ ಆಸ್ಪಿರೇಷನ್ ಡಿಸ್ಟಿಕ್ ಅಂತ ಐಡೆಂಟಿಫಿಕೇಷನ್ ಆಗಿದೆ. ರಾಯಚೂರು ಇಂಥ ಜಿಲ್ಲೆಯಲ್ಲಿ ಮತ್ತು ಕೊಪ್ಪಳದಂಥ ಹಿಂದುಳಿದ ಜಿಲ್ಲೆಯನ್ನು ಅಭಿವೃದ್ಧಿಯಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಮಾಡ್ತಾ ಇದೆ. ಇಟ್ ಈಸ್ ಅಜೆಂಡಾ ಆಫ್ ದಿ ಡೆವಲಪ್ಮೆಂಟ್. ಹೀಗಾಗಿ ಅಭಿವೃದ್ಧಿ ಆಧಾರದ ಮೇಲೆ ಮತ್ತು ಅಭಿವೃದ್ಧಿಯ ವೇಗ ಹೆಚ್ಚಾಗಲಿಕ್ಕೆ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಬೇಕು. ಮತ್ತು ಸಾಕಷ್ಟು ಇವತ್ತು ನರೇಗಾ ಇರ್ಬೋದು, ಇವತ್ತು 15 ದಿನ ಹಣಕಾಸು ಇರ್ಬೋದು, ಆಮೇಲೆ ಗ್ರಾಮ ಪಂಚಾಯತ್ಗಳಿಗೆ ನರೇಂದ್ರ ಮೋದಿ ಅವರು ಒತ್ತು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಅಥವಾ ನರೇಗಾ ಇವತ್ತು 100 ದಿನ ಇರತಕ್ಕಂಥದ್ದು 150 ದಿನ ಮಾಡಿರ್ತಕ್ಕಂಥದ್ದು ಹುದಿಗೆ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಮತದಾರರಲ್ಲಿ ನಾವು ವಿನಂತಿಯನ್ನು ಮಾಡಿದ್ದೇವೆ. ಒಳ್ಳೆಯ ಅಭ್ಯರ್ಥಿ ಇವತ್ತು BSc ಗ್ರ್ಯಾಜುಯೇಟು, ಡಬಲ್ ಡಿಗ್ರಿ, ಒಂದು 5 ಲ್ಯಾಂಗ್ವೇಜ್ ಬರ್ತವೆ. ವಿಧಾನ ಪರಿಷತ್ ಅಂತಂದರೆ ನಾವು ಜಾನಪದ ಭಾಷೆಯಲ್ಲಿ ಹೇಳಬೇಕಾದ್ರೆ, ಒಂದು ವಾಡಿಕೆಯಲ್ಲಿ ಹೇಳೋದಾದರೆ ಒಂದು ರೀತಿ ಹಿರಿಯರ ಸದನ. ಅತ್ಯಂತ ಒಳ್ಳೆಯ ವ್ಯಕ್ತಿಗಳು, ಘನತೆ ಗೌರವ ಇರ್ತಕ್ಕಂಥವ್ರು ಮತ್ತು ಹಿರಿಯರಾಗಿರ್ತಕ್ಕಂಥವ್ರು ಮತ್ತು ಸಭ್ಯತೆಯಿಂದ ನಡೆದುಕೊಳ್ತಕ್ಕಂಥವ್ರು ಮತ್ತು ಹಿರಿಯರ ಸದನದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಗಳನ್ನು ಕಳಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇಡೀ 2 ಜಿಲ್ಲೆಯಲ್ಲಿದೆ. ಹೀಗಾಗಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಗುರುತಿಸಿ ಪಕ್ಷ ಅವಕಾಶ ಕೊಟ್ಟಿದೆ. ಪೂರಕವಾಗಿ ಎಲ್ಲ ಕಾರ್ಯಕರ್ತರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ವಿಶೇಷವಾಗಿ ಲಿಂಗಸೂರು ವಿಧಾನಸಭಾ ಕ್ಷೇತ್ರದಲ್ಲಿ 11 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅತ್ಯಂತ ಹೆಚ್ಚು ಉತ್ತಮವಾದ ಪ್ರತಿಕ್ರಿಯೆ ಬಂದಿರತಕ್ಕಂಥ ಕ್ಷೇತ್ರ ನಮ್ಮ ಅಭ್ಯರ್ಥಿ ಪರವಾಗಿ ಅದು ಲಿಂಗಸೂರು. ಹೀಗಾಗಿ ನಮಗೆ ಸಂತೋಷ ಆಗಿದೆ. ಇದೇ ಸಂದರ್ಭದಲ್ಲಿ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಪಕ್ಷದ ಜಿಲ್ಲಾ ಅಧ್ಯಕ್ಷ ರಮಾನಂದ ಯಾದವ್, ತಾಲೂಕಾಧ್ಯಕ್ಷ ವೀರನ್ಗೌಡ್ ಪಾಟೀಲ್ ಲೆಕ್ಕಿಹಾಳ್ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಬಸವರಾಜ ನೂರು, ಟಿವಿ, ಲಿಂಗಸಗೂರು. ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ, ಯುವ ಕಾಂಗ್ರೆಸ್ ರಾಜ್ಯ ವಕ್ತಾರರಾಗಿ ಗೋಪಾಲ್ ದಳವಾಯಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಂದೇಶವನ್ನ ಜನರಿಗೆ ತಲುಪಿಸುತ್ತಾ ಬಿಜೆಪಿಯ ಜನವಿರೋಧಿ ನಿಲುವನ್ನು ಖಂಡಿಸುತ್ತಾ ಪಕ್ಷದ ಪರ ಪ್ರಚಾರದಲ್ಲಿ ತೊಡಗಿಕೊಳ್ಳುತ್ತೀರಿ ಎಂದು ಭಾವಿಸಿ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ರಕ್ಷಾ ರಾಮಯ್ಯ ಅವರು ಆದೇಶವನ್ನ ಹೊರಡಿಸಿ ಆಯ್ಕೆಯಾದ ಎಲ್ಲರಿಗೂ ಶುಭವನ್ನ ಹಾರೈಸಿದ್ದಾರೆ.
ಯುವ ಕಾಂಗ್ರೆಸ್ ರಾಜ್ಯ ವಕ್ತಾರರಾಗಿ ಗೋಪಾಲ್ ದಳವಾಯಿ ಆಯ್ಕೆಯಾಗಿದ್ದಾರೆ. ರಾಜ್ಯ ವಕ್ತಾರರ ಆಯ್ಕೆಗಾಗಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ನಡೆಸಿದ ಯಂಗ್ ಇಂಡಿಯಾ ಕೆ-ಬಾಲ್ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಂದೇಶವನ್ನು ಜನರಿಗೆ ತಲುಪಿಸುತ್ತಾ ಬಿಜೆಪಿಯ ಜನವಿರೋಧಿ ನಿಲುವನ್ನು ಖಂಡಿಸುತ್ತಾ ಪಕ್ಷದ ಪರ ಪ್ರಚಾರದಲ್ಲಿ ತೊಡಗಿಕೊಳ್ಳುತ್ತೀರಿ ಎಂದು ಭಾವಿಸಿ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ರಕ್ಷಾ ರಾಮಯ್ಯ ಅವರು ಆದೇಶ ಹೊರಡಿಸಿ ಆಯ್ಕೆಯಾದ ಎಲ್ಲರಿಗೂ ಶುಭ ಹಾರೈಸಿದ್ದಾರೆ. ಬಸವರಾಜ ದಳವಾಯಿ, S9 ಟಿವಿ. ಇವಿಷ್ಟೇ ಇವತ್ತಿನ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ S9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.